So how do you do guys? Welcome back to my channel. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ತುಂಬ ಲೇಟ್ ಆಗ್ತಾಯಿದೆ. ಇವಾಗ ಮಳೆ ಟೈಮ್ ಬೇರೆ. ಹೊಸ ಬೈಕ್ಗಳು ರಿವ್ಯೂ ಮಾಡೋಕ್ಕೆ ಸಿಕ್ಕಿದೆ. ಬಟ್ ಇವತ್ತು ರಿವ್ಯೂ ಮಾಡ್ತಿರೋದು ನಾವು ಒಂದು ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ಬಗ್ಗೆ. ನಮ್ಮ ದಿವಿಜ್ ಅವ್ರದ್ದು ಬೈಕು. ದಿವಿಜ್ ಅವ್ರನ್ನ ನೋಡಿರ್ತೀರಾ, ನಮ್ಮ ಚಾನಲಲ್ಲಿ ಹೈಯೆಸ್ಟ್ ಓಡಿರೋ ವೀಡಿಯೋ ಸಾಮುರಾಯ್ ಇದೆಯಲ್ಲ, ಅದು ದಿವಿಜ್ ಅವ್ರದ್ದೇನೆ. ಸೊ ಅದರಲ್ಲಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ ದಿವಿಜ್ ಅವ್ರು ಯಾರು ಅಂತ. ನಾನು ಯಾಕೆ ಈ ಬೈಕ್ ತೋರಿಸ್ತಾಯಿದ್ದೀನಿ ಅಂತ ಅನ್ಕೋತಾ ಇರ್ತೀರಾ. ಇದನ್ನು ಸ್ವಲ್ಪ ಅಲ್ಲೇ ಚಾರ್ಜ್ಗೆ ಹಾಕಬೇಕು, ರೇಂಜು ತುಂಬ ಕಡಿಮೆ ಇದೆ. ಸೊ ರಿವ್ಯೂ ಮಾಡೋ ಬೈಕು ಹಿಂದೆ ಬರ್ತಾಯಿದೆ. ಫಸ್ಟ್ ಇದನ್ನು ಚಾರ್ಜ್ಗೆ ಹಾಕಿ ಮತ್ತು ಸ್ಪಾಟ್ಗೆ ಹೋಗೋಣ. ಸೊ ಗೈಸ್, ಇಲ್ಲಿದೆ ನೋಡಿರಿ ನಮ್ಮದು ಬೈಕು N160 ಪಲ್ಸರ್ N160 ಬಜಾಜ್ ಅವ್ರದ್ದು. ಸೊ ಇದನ್ನು ತೊಗೊಂಡು 3 ವರ್ಷ ಆಗಿದೆ. 3 ವರ್ಷದಲ್ಲಿ 15,000 ಕಿಲೋಮೀಟರ್ ಓಡಿದೆ. ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಇದೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದು. RPMಗೆ ಮಾತ್ರ ಟ್ಯಾಕೋಮೀಟರ್ಗೆ ಅನಲಾಗ್ ಇದೆ. ಅದು ಬಿಟ್ಟರೆ ಓಡೋಮೀಟರ್ ಎಲ್ಲ ಡಿಜಿಟಲು. ಟೈಮ್ ತೋರಿಸುತ್ತೆ, ಗೇರ್ ತೋರಿಸುತ್ತೆ, ಸ್ಪೀಡ್ ತೋರಿಸುತ್ತೆ, ಅದು ಬಿಟ್ಟರೆ ತೋರಿಸುತ್ತೆ. ನೆಕ್ಸ್ಟು ಈ ಕೀಲ್ ಸ್ವಿಚ್ನ ನೀವು ಆನ್ ಮಾಡಿದ್ರೆ ನ್ಯೂಟ್ರಲ್ ಇದೆ ಏನಿದೆ ಅಂತ ತೋರಿಸುತ್ತೆ, ಮತ್ತು ಗೇರು ಯಾವುದಂತ ತೋರಿಸುತ್ತೆ. ಆಫ್ ಮಾಡಿದ್ರೆ ನೀವು ಗೇರ್ ತೋರಿಸಿರಲಿಲ್ಲ ನೋಟಿಸ್ ಮಾಡಿದರೆ. ಮತ್ತು ಇಲ್ಲೊಂದು RPM ಲೈಟ್ ಕೊಟ್ಟಿದ್ದಾನೆ, ಯಾಕೆಂದರೆ ಶಿಫ್ಟ್ ಲೈಟ್, ಅದು ರೆಡ್ ಲೈನ್ಗೆ ಹೋಗ್ತಿದ್ದಂಗೆ ಅದು ಬ್ಲಿಂಕ್ ಆಗುತ್ತೆ. ಆಮೇಲೆ ಇಲ್ಲಿ 2 ಬಟನ್ ಇದೆಯಲ್ಲ, M ಮತ್ತು S ಅಂತ. ಇದು ಮೋಡು, ಇದು ಸೆಟ್ ಅಂತ. ಮೋಡಲ್ಲಿ ನಮಗೆ ಇದ್ದಿದ್ದು ಟ್ರಿಪ್ 1 ಮತ್ತು ಟ್ರಿಪ್ 2 ಹೋಗುತ್ತೆ, ಮತ್ತು ಇದು ಡಿಸ್ಟೆನ್ಸ್ ಟು MT DTE ಅಂದರೆ. ಆಮೇಲೆ ಸೆಟ್ ಬಟನಲ್ಲಿ ನಮಗೆ ಆ್ಯಾವ್ರೇಜ್ ಎಕಾನಮಿ ತೋರಿಸುತ್ತೆ. ನೋಡಿ, ನಾವು ಅಲ್ಲಿಂದ ಇಲ್ಲಿಗೆ ಬಂದಾಗ 47 km/L ಕೊಡ್ತಿತ್ತು, ಅದು ತೋರಿಸುತ್ತೆ ಸೆಟ್ಟಲ್ಲಿ. ಅದು ಬಿಟ್ಟರೆ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಇದೆ ನಿಮಗೆ. ಸೊ ಇದರಲ್ಲಿ 5 ಸ್ಪೀಡ್ ಟ್ರಾನ್ಸ್ಮಿಷನ್ ಬರುತ್ತೆ ನಿಮಗೆ. 1 ಡೌನು 4 ಅಪ್ಪು. 6 ಗೇರ್ಸ್ ಇಲ್ಲ ಇದರಲ್ಲಿ. ಆ್ಯಂಡ್ ಇದರಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ಸ್ ಅಂತ ಬರೋದು ABS ಮತ್ತು ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಅಷ್ಟೇ ಸದ್ಯಕ್ಕೆ. ಆಮೇಲೆ ಓವರ್ ವ್ಯೂ ನೋಡಿ ಫುಲ್ಲು ಗಾಡಿದು. ನೆಕ್ಸ್ಟ್ ನಾವು ಟೈರ್ ಪ್ರೊಫೈಲಿಗೆ ಬಂದರೆ, ಫ್ರಂಟ್ ಟೈರ್ ಬಂದು ನಮಗೆ 100/80 R17 ಬರುತ್ತೆ. ರೇರ್ ಟೈರಿಗೆ ಬಂದರೆ 130/70 R17 ಬರುತ್ತೆ. ಇದು ಸೇಮು ನಮ್ಮ GT ಇರೋ ಟೈರು ರೇರು. ಆ್ಯಂಡ್ ಫ್ರಂಟ್ ಡಿಸ್ಕ್ ಬಂದು 300 mm ಡಿಸ್ಕು, ರೇರ್ ಡಿಸ್ಕ್ ಬಂದು 230 mm ಡಿಸ್ಕ್ ಬರುತ್ತೆ. ಆ್ಯಂಡ್ ಇದು ಡುವಲ್ ಚಾನಲ್ ABS ಮಾಡಲು. N160ಲಿ ಪರ್ಟಿಕ್ಯುಲರ್ ಆಗಿ ಸಿಂಗಲ್ ಚಾನಲ್ ಮತ್ತು ಡುವಲ್ ಚಾನಲ್ 2 ABS ಇದೆ. 2 ಮಾಡಲ್ ಇದೆ. ಆ್ಯಂಡ್ ಇದು ಡುವಲ್ ಚಾನಲ್ ABS ಮಾಡಲು. ಫ್ರಂಟ್ ಸೆಕ್ಷನಲ್ಲಿ ನೋಡ್ತಾ ಇದ್ದರೆ ನೀವು, ಇವೆರಡು DRL ಕೊಟ್ಟಿದ್ದಾನೆ, ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸು. ಮತ್ತು ಇದು ಬೈ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪು. ಪ್ರೊಜೆಕ್ಟರ್ ಇದೆ ಸದ್ಯ, LED ಕೊಟ್ಟಿದ್ದಾನೆ, ಅದೊಂದು ಹ್ಯಾಲೋಜನ್ ಮಾಡಿಲ್ಲ ಗಾಡೀಲಿ. ಇದು ಮತ್ತು ಹಿಂದ್ಗಡೆ ಟೈಲ್ ಲ್ಯಾಂಪ್ ಅಷ್ಟೇ LED ಇರೋದು. ಇಂಡಿಕೇಟರ್ಸ್ ಎಲ್ಲ ನಿಮಗೆ ಹ್ಯಾಲೋಜನ್ ಬರುತ್ತೆ 4. ಸೊ ನನಗೆ ಪರ್ಸ್ನಲಾಗಿ ಅನಿಸಿದ್ದು ಏನಂದರೆ, ಇಂಡಿಕೇಟರ್ಸ್ ಒಂದು LED ಕೊಡಬೇಕಿತ್ತು. ಆಮೇಲೆ ಇಂಡಿಕೇಟರ್ ಸ್ವಲ್ಪ ದೊಡ್ಡದಾಗಿದೆ, ಅದನ್ನು ಸ್ವಲ್ಪ ಸ್ಲಿಮ್ ಪ್ರೊಫೈಲ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಗಾಡಿಗೆ. ಮಿರರ್ಸ್ ಕೂಡ ಚೆನ್ನಾಗಿದೆ ವಿಸಿಬಿಲಿಟಿ. ಬಟ್ ನಮ್ಮ ದಿವಿಜ್ ಅವರು ಇದಕ್ಕೆ ವಿಂಗ್ಲೆಟ್ ಮಿರರ್ಸ್ ಹಾಕಿದ್ದಾರೆ, ಆಫ್ಟರ್ ಮಾರ್ಕೆಟ್ ಇದು. ಬರಲ್ವಾ? ಆಕ್ಸೆಸರೀಸ್ ಬರಲ್ವಾ? ದೇವ್ ನಿಜ, ನಾನು ಓಪನ್ ಆಗಿ ಹೇಳ್ತೀನಿ. ನಾನು ಇನ್ನೇನು ಕಿಂಚಿಟ್ಗಳು ನಿನ್ನ ತಗೊಳ್ಳಿ, ಅಲ್ಲೇ ಅಮೆಝಾನಲ್ಲಿ ಆರ್ಡರ್ ಮಾಡ್ತೀನಿ. ಏನೂ ಬರಲ್ಲ, ಇಷ್ಟೇ ಗಾಡಿ, ಏನೂ ಇಲ್ಲ. ಇದು ಲೋ ತಗೋ, ಗುಜ್ರಿಗಾಕು. ಆಕ್ಸೆಸರೀಸ್ ಬರಲ್ವೇನೋ ಗಾಡಿಗೆ. ನೆಕ್ಸ್ಟು ಇಂಜಿನ್ ಫಿಗರ್ಸ್ ಬಗ್ಗೆ ಬಂದರೆ, ನಾವು ಇಂಜಿನು ಏರ್ ಪ್ಲಸ್ ಆಯಿಲ್ ಕೂಲ್ಡ್ ಇಂಜಿನು. ನಿಮಗೆ ಆಯಿಲ್ ಕೂಲರ್ ಸ್ವಲ್ಪ ಚಿಕ್ಕದಾಗಿ ಕೊಟ್ಟಿದ್ದಾನೆ ನೋಡಿ. ಇದು ಇಲ್ಲಿ ಪಲ್ಸರ್ ಅಂತ ಎಕ್ಸ್ಟ್ರಾ ಇವ್ರು ಹಾಕ್ಸಿರೋದು. ಇದು ಇನ್ಬಿಲ್ಟ್ ಬರಲ್ಲ, ಇದು ಅಮೆಝಾನಲ್ಲಿ ಆರ್ಡರ್ ಮಾಡಿರೋದು ಅನಿಸ್ತದೆ. ಇದು ಚಿಕ್ಕದಾಗಿರೋದೊಂದು ಆಯಿಲ್ ಕೂಲರು. ಆಮೇಲೆ ಈ ಇಂಜಿನ್ ಪ್ರೊಡ್ಯೂಸ್ ಮಾಡೋದು 16 ಹಾರ್ಸ್ ಪವರ್ ಮತ್ತು 14.85 ಸಮಥಿಂಗ್ ಏನೋ ಟಾರ್ಕ್ ಇದೆ. ಎಕ್ಸಾಕ್ಟಾಗಿ ನಿಮ್ಗೆ ಹಾಕ್ತೀನಿ ಎಷ್ಟು RPMಲ್ಲಿ ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಆಮೇಲೆ ಎಕ್ಸಾಸ್ಟ್ ನೋಟ್ ಅಂತೂ ಸಖತ್ ಬೇಸಿಯಾಗಿದೆ. ಯಾವ ಎಕ್ಸಾಸ್ಟ್ ಹಾಕ್ಸಿಲ್ಲ ಅಂದರೂ ಅಂಡರ್ ಬೇಲಿ ಇರೋದಕ್ಕೆ ನಮ್ಮ ದಿವಿಜರು ಫೈನ್ ಕಟ್ಟಿದ್ರು. ಎಷ್ಟು ಕಟ್ಟಿದೆ ಫೈನು? 500 ಎಕ್ಸಾಸ್ಟ್ ಹಾಕಿದ್ಯಾ ಅಂತ. ನೋಡಿ, ನಾನು ನಿಮಗೆ ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ ನೋಡಿ. ಇದು ಐಡಲಲ್ಲಿ. ಸೊ ಸ್ವಲ್ಪ ರೇವ್ ಮಾಡೋಣ ಇವಾಗ. ಸಖತ್ತು ಬೇಸಿ ಇದೆ ಮಾತ್ರ. ಎಕ್ಸಾಸ್ಟ್ ನೀವು ಹಾಕೋದೇ ಬೇಕಾಗಿಲ್ಲ. ಸ್ಲಿಪ್ ಆನ್ ಎಕ್ಸಾಸ್ಟ್ ಹಾಕಿದ್ರೆ ಯಾವ ಥರ ಬೇಸ್ ಬರುತ್ತೆ, ಸ್ವಲ್ಪ ಅದೇ ಥರ ರೆಪ್ಲಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅಂಡರ್ ಬೇಲಿ ಇರೋದ್ರಿಂದ. ಆ್ಯಂಡ್ ರೆಡ್ ಲೈನು RPM ಇರೋದು ಟಿಲ್ 9000 RPMವರೆಗೂ. ಅದಾದಮೇಲೆ ಫೋನ್ ಚಾರ್ಜ್ ಮಾಡೋಕ್ಕೆ ನಿಮಗೆ USB ಸ್ಲಾಟ್ ಕೊಟ್ಟಿದ್ದಾರೆ. USB-C ಹಾಕ್ಸೋ. ಯಾವಾಗ? ಸ್ವಲ್ಪ ಹೆಲ್ಪ್ ಆಗಲಿ ಅಂತ. ನೀನು ಬಡವ್ರ ಮಗನಾ? ಇಂಡಿಕೇಟ್ರು ನೀನು ಕುತ್ಕೊಂಬರ್ದಾಗಿದ್ದ ಬಿಸಿಲಿಗೆ ಕಾದಿ ಬೆಂಡ್ ಆಗಿ. ಸೊ ಈ ಗಾಡಿ ಪ್ರೈಸು ಮತ್ತು ಓನರ್ಶಿಪ್ ರಿವ್ಯೂನ, ಅಂದರೆ ಸರ್ವಿಸ್ ಕಾಸ್ಟು ಮತ್ತು ಇನ್ನೂ ಏನೇನು ಕಾಸ್ಟ್ ಬರುತ್ತೆ, ರನ್ನಿಂಗ್ ಕಾಸ್ಟು, ಬ್ರೇಕ್ ಪ್ಯಾಡ್ಸ್ ಆಗಿರ್ಬೋದು, ಅದು ಇದು ಅದೆಲ್ಲ ನಮ್ಮ ದಿವಿಜ್ ಓನರ್ ಇದ್ದಾರಲ್ಲ ಅವ್ರ ಹತ್ರನೇ ಡೈರೆಕ್ಟಾಗಿ ಕೇಳೋಣ. ಹೇಳು ಬ್ರೋ.
ಆನ್ ರೋಡ್ ಪ್ರೈಸ್ ಎಷ್ಟು ಬೀಳ್ತು ನಿಮಗೆ? ಆಲ್ಮೋಸ್ಟ್ 170 ಆಯಿತು ಬ್ರೋ. 1,70,000 ಇನ್ಕ್ಲೂಡಿಂಗ್ ಆಲ್ ಇನ್ಶೂರೆನ್ಸ್ ಎಲ್ಲ ಸೇರಿ. ಎಕ್ಸ್ ಶೋರೂಮ್ ಎಷ್ಟೈತೆ? ಶೋರೂಮ್ ಆವಾಗ ಗೊತ್ತಿಲ್ಲ ಪರ್ಫೆಕ್ಟಾಗಿ, ಸ್ಕ್ರೀನ್ ಮೇಲೆ ಬರ್ತಿರುತ್ತೆ ನೋಡಿ ಎಕ್ಸ್ ಶೋರೂಮ್ ಪ್ರೈಸು ಡೀಟೇಲಾಗಿ. ಮತ್ತು ಕಲರ್ಗೆ ಏನಾದ್ರು ಇದೈತಾ? ಒಂದೊಂದು ಕಲರ್ಗೆ ಒಂದೊಂದು ಸಪ್ರೇಟು ಇದು ಸಿಂಗಲ್ ಚಾನಲ್ ಡ್ಯುಯಲ್ ಚಾನಲ್ ಮಾತ್ರ ಅಷ್ಟೇ. ಓಕೆ, ಸೊ ಈ ಪರ್ಟಿಕ್ಯುಲರ್ ಕಲರ್ ಬಂದು ಕೆರಿಬಿಯನ್ ಬ್ಲೂ ಅಂತ. ಈ ಕಲರ್ ಇವಾಗ ಡಿಸ್ಕಂಟಿನ್ಯೂ ಆಗಿದೆ, ಇದು ಸೇಲ್ ಆಗ್ತಿಲ್ಲ ಸದ್ಯಕ್ಕೆ. ನೆಕ್ಸ್ಟು ಇದು ಬ್ರೇಕ್ಸ್ ಬಂದು 2 ಡಿಸ್ಕ್ ಇದೆ ನಿಮಗೆ, 2 ಡ್ಯುಯಲ್ ಚಾನಲ್ ABS ಕೂಡ ಇದೆ. ಇದ್ರ ಪರ್ಟಿಕ್ಯುಲರ್ ಕ್ಯಾಲಿಪರ್ಸ್ ಬಂದು ಗ್ರಿಮೇಕಾ ಅಂತ, ಇದು ಯಾವುದೋ ಹೊಸ ಬ್ರ್ಯಾಂಡ್ ಅನಿಸುತ್ತೆ. ಆಮೇಲೆ ಬ್ರೇಕ್ ಪ್ಯಾಡ್ ಎಷ್ಟು ಕಾಸ್ಟ್ ಆಗ್ತದೆ ನಿಮಗೆ? ಅರೌಂಡ್ 200-300. ಒಂದು ಪೇರ್ಗೆ ಒಂದಕ್ಕೆ ಒಂದು ಕ್ಯಾಲಿಪರ್ಗೆ ಎಷ್ಟು ದಿನ ಬರುತ್ತೆ ಒಂದು ಬ್ರೇಕ್ ಪ್ಯಾಡು? ಆಲ್ಮೋಸ್ಟ್ ಈಗ ಇನ್ನೂ ಫ್ರಂಟ್ ಏನು ಚೇಂಜ್ ಆಗಿಲ್ಲ. ತಗೊಂಡಾಗಿನ ಚೇಂಜ್ ಆಗಿಲ್ಲ, 3 ಇಯರ್ಸಿಂದ. ಓಕೆ, ರೇರು ಒನ್ ಟೈಮ್ ಚೇಂಜ್ ಆಗಿದೆ. ಓ, ಫ್ರಂಟ್ ಹಂಗಾರೆ ತುಂಬ ಇಂಪ್ರೆಸಿವ್. ಬೈಕ್ ಬ್ರೇಕಿಂಗ್ ಬೈಟ್ ಹೆಂಗೈತೆ? ಸೂಪರ್ ಆಗಿದೆ. ಎಷ್ಟೊಂದು ಸತಿ ಆಕ್ಸಿಡೆಂಟಿಂದನೂ ಬಚಾವಾಗಿದ್ದೀನಿ ನಾನು. ನಿಂಗೆ ಸ್ಯಾಟಿಸ್ಫೈ ಆಯಿತಾ? ವೆರಿ ಸ್ಯಾಟಿಸ್ಫೈ. ಅದೇನು ಅಂತ ನಾವು ಟೆಸ್ಟ್ ಮಾಡೋಣ ಇವಾಗ. ನೆಕ್ಸ್ಟು ಇದರಲ್ಲಿ ಹಾರನ್ ಇರೋದು ಸಿಂಗಲ್ ಟೋನ್, ಇದು ಡುವಲ್ ಟೋನ್ ಅಲ್ಲ ಹಾರನು ನೋಡಿ. ಸೊ ಬನ್ನಿ ಡೈರೆಕ್ಟಾಗಿ ನಾವು ರೈಡಿಂಗ್ ರಿವ್ಯೂಗೆ ಹೋಗೋಣ. ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಗಾಡಿ ಲೈವಾಗಿ ನೋಡೋಣ. ಕೂತ್ಕೋ ಹಿಂದ್ಗಡೆ. ಏನಾಯ್ತದೆ ಪರ್ಫಾರ್ಮೆನ್ಸು? ನನ್ನ ವೆಯ್ಟ್ಗೆ ಎಷ್ಟಿದೆಯಾ ವೆಯ್ಟು? 105. ಯಾವ್ದಾರು ಚೌಲ್ಟ್ರಿಗೆ ಹೋಗು, ಮಿಕ್ಕಿರ ಅನ್ನಗಿನ್ನ ತಿನ್ನಕ್ಕೆ ಸರಿ ಇದೆಯಾ? ಬ್ಯಾಟ್ರಿ ಪ್ರಾಬ್ಲಮ್. ಸೊ ಇದನ್ನು ನಾವು ರಿಯಲ್ ಟೈಮ್ ಫ್ಯೂಯಲ್ ಎಕಾನಮಿಗೆ ಹಾಕೊಂಡ್ಬಿಡೋಣ ಎಷ್ಟು ಕೊಡ್ತಾಯಿದೆ ಅಂತ. ರಿಯಲ್ ಟೈಮ್ ತಾನೇ ಇದು. ಸೊ ಇಲ್ಲಿ IFE ಅಂತ ಬರ್ತಿರೋದು ಇನ್ಸ್ಟೆಂಟ್ ಫ್ಯೂಯಲ್ ಎಕಾನಮಿ ಅಂತೆ. ನೋಡೋಣ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ. ನನ್ನ ವೆಯ್ಟು 62 ಇದ್ದೀನಿ, ಮತ್ತು ದಿವಿಜ್ ಅವ್ರ ವೆಯ್ಟು 105 ಇದ್ದಾರೆ. ನಾವಿಬ್ಬರನ್ನೂ ಕೂರಿಸ್ಕೊಂಡು ಗಾಡಿ ಎಷ್ಟೋಗುತ್ತೆ ಅಂತ ನೋಡೋಣ ಇವಾಗ, ಎಷ್ಟು ಕೊಡುತ್ತೆ ಮೈಲೇಜ್ನ ಅಂತ. ಸ್ಪೀಡು ಎಲ್ಲ ಚೆಕ್ ಮಾಡೋಣ. ಇನಿಷಿಯಲ್ ಫುಲ್ ಅಂತೂ ಚೆನ್ನಾಗಿದೆ, ಸೌಂಡು ಇರೋದಕ್ಕೆ ಎಕ್ಸ್ಟ್ರಾ ಮಜಾ ಬರ್ತಾಯಿದೆ ನಮಗೆ. ಓ 70 ಎಲ್ಲ ತೋರಿಸ್ತೈತಲ್ಲ ಗುರು. ಸೊ ನೋಡಿ ಇಲ್ಲಿ RPM ಶಿಫ್ಟ್ ಲೈಟು ನೋಡಿ ಆನ್ ಆಯ್ತು. ಇವಾಗ ಗೇರ್ ಚೇಂಜ್ ಮಾಡು ಅಂತ. ಬ್ರೇಕಿಂಗ್ ಆ್ಯಕ್ಚುಲಿ ಚೆನ್ನಾಗಿದೆ. ಅದು ಅರ್ಧಕ್ಕರ್ಧ ನಿನ್ನ ವೆಯ್ಟ್ ಕೂತ್ಕೊಂಡೆ ತಡೆದೋಯ್ತೈತೆ ಬ್ರೇಕು. ಹಿಂದ್ಗಡೆ ಮ್ಯಾಸಿವ್ 105 kg ಪರ್ಸನ್ ಕೂತಿರೋದ್ರಿಂದ ಬ್ರೇಕು ಹಿಂದ್ಗಡೆದು ತುಂಬ ಬೈಟ್ ಕೊಡ್ತಾ ಇದೆ ಆ್ಯಕ್ಚುಲಿ. ಫ್ರಂಟ್ ಬೈಟ್ ಕೂಡ ತುಂಬ ಇಂಪ್ರೆಸಿವ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಇದು 0 to 100ಗೆ ಹೋಗೋ ಟೈಮು ತುಂಬ ಜಾಸ್ತಿ ಇದೆ. ಅಂದರೆ 160cc ಕಂಪೇರ್ ಮಾಡಿದ್ರೆ ಇಟ್ಸ್ ಫೇರ್ ಆ್ಯಕ್ಚುಲಿ. ಇದು 160cc ಪ್ರಾಪರ್, ಇದು ಬಂದು 164.something cc ಇದೆ. ಅದು ನಿಮಗೆ ಸ್ಕ್ರೀನಲ್ಲಿ ಹಾಕ್ತಾ ಇರ್ತೀನಿ ನಾನು. ಮತ್ತು ಇದು ಕರ್ವ್ ವೆಯ್ಟ್ ಬಂದು 164 ಇದೆ. ಆಮೇಲೆ ಇದ್ರ ವೀಲ್ ಬೇಸು, ಲೆಂತು ಪ್ರತಿಯೊಂದೂ ನಾನು ಇವಾಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ, ಗಾಡಿ ಇನ್ಫಾರ್ಮೇಷನ್ ಎಲ್ಲ. ನೋಡಿ ರೇವ್ ಮ್ಯಾಚ್ ಮಾಡಿದ್ರೆ ಸಖತ್ತಾಗಿ ಬರುತ್ತೆ ಮಾತ್ರ ಸೌಂಡು. ಲೋ ಆ್ಯಂಡ್ ಟಾರ್ಕ್ನ ಟೆಸ್ಟ್ ಮಾಡೋಣ ನಾವು ಇವಾಗ.
ಸೊ 5th ಗೇರಲ್ಲಿ ಇದ್ದೀನಿ ನಾನು. 35 ಸ್ಪೀಡಲ್ಲಿ ಮ್ಯಾಸ್ಸಿವ್ 105 kg ಪರ್ಸನ್ ದಿವಿಜ್ ಅಂತವ್ರನ್ನ ಕೂರಿಸ್ಕೊಂಡು 40ಲಿ ಕ್ರೂಸ್ ಮಾಡ್ಬೋದು. ಆ್ಯಕ್ಚುಲಿ ಎಳಿತಿದೆ ಗಾಡಿ ಸ್ಮೂತಾಗಿ ನೋಡಿ. ಥ್ರೋಟಲ್ ಕೊಟ್ಟ ತಕ್ಷಣ ಅಂದರೆ ಇನ್ಸ್ಟೆಂಟಾಗಿ ಪಿಕಪ್ ತೊಗೊತಿಲ್ಲ, ಬಟ್ ಗಾಡಿ ಎಳೀತಾ ಇದೆ ಗುರು. ಲೋ ಆ್ಯಂಡ್ ಟಾರ್ಕ್ ಚೆನ್ನಾಗಿದೆ ಆ್ಯಕ್ಚುಲಿ ಗಾಡಿದು. 14 ಪಾಯಿಂಟ್ ಸಮಥಿಂಗ್ ಇದೆ ಟಾರ್ಕ್ ಇದ್ರದ್ದು. ಆ್ಯಂಡ್ ಟಾರ್ಕ್ ಆ್ಯಕ್ಚುಲಿ ಬೇಗ ಸಿಗುತ್ತೆ ನಮಗೆ. ಹಾರ್ಸ್ ಪವರ್ 16 ಹಾರ್ಸ್ ಪವರ್ ಇರೋದು 8700 ಆದಮೇಲೆ ಸಿಗುತ್ತೆ, ಬಟ್ ಟಾರ್ಕು 6000ಗೆಲ್ಲ ಸಿಕ್ಬಿಡುತ್ತೆ. ಅದರಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ರೇವ್ ಮ್ಯಾಚ್ ಮಾಡಿದಾಗಂತೂ ಸೌಂಡು ನೆಕ್ಸ್ಟ್ ಲೆವೆಲ್ ಬರ್ತಿದೆ. ಎಸ್ಪೆಷಲಿ ಡೌನ್ ಶಿಫ್ಟ್ ಮಾಡಿದಾಗ ಆ ಬುಮ್ ಬುಮ್ ಅಂತ ಹೊಡಿಯುತ್ತಲ್ಲ, ಅದು ನೆಕ್ಸ್ಟ್ ಲೆವೆಲ್ ಕೇಳಿಸುತ್ತೆ. ಎಕ್ಸಾಸ್ಟು ಇದ್ದಾಗ ಹೆಂಗೆ ಯಾವ ಥರ ನಾವು ಎಂಜಾಯ್ ಮಾಡ್ತೀವಿ ಅದೇ ಥರ ಮಾಡ್ತಿದ್ದೀನಿ ಆ್ಯಕ್ಚುಲಿ ನಾನು. ಕೇಳಿಸ್ಕೊಳ್ಳಿ, ಇವಾಗ ಬಂದಾಗ ತೋರಿಸ್ತೀನಿ ನಾನು. ಆ್ಯಂಡ್ 1,70,000ಗೆ ಗಾಡಿ ವರ್ತೆ ಈ ಥರ ಪರ್ಫಾರ್ಮೆನ್ಸು ಈ ಪ್ರೈಸ್ಗೆ. ಬಟ್ 6 ಸ್ಪೀಡ್ ಕೊಡಬೇಕಿತ್ತು ಗಾಡೀಲಿ, ಅದೊಂದು ಡ್ರಾಬ್ಯಾಕ್ ಅನಿಸ್ತು. ಮತ್ತು LED ಇಂಡಿಕೇಟರ್ಸ್ ಕೊಟ್ಟಿದ್ರು ಚೆನ್ನಾಗಿರೋದು ನೋಡಿ. ಇವಾಗ ಬಂತು, ಸೌಂಡ್ ಕೇಳಿಸ್ಕೊಳ್ಳಿ. ಸೊ ಇದು 10,000ಗೆ ರೆಡ್ ಲೈನ್ ಆಗೋದು. ಇಂಜಿನ್ ವೈಬ್ರೇಷನ್ ಆ್ಯಕ್ಚುಲಿ 7,000ವರೆಗೂ ಏನು ಫೀಲೇ ಆಗ್ತಾಯಿಲ್ಲ ಇಂಜಿನ್ ವೈಬ್ರೇಟ್ ಆಗೋದು. 8,000ಇಂದ ಸ್ವಲ್ಪ ನಿಮಗೆ ಕಾಲೆಲ್ಲ ಗಡ 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 ಅಂತ ಫುಲ್ ವೈಬ್ರೇಷನ್ ನಿಮ್ಗೆ ಫೀಲ್ ಆಗುತ್ತೆ. ಈ ವಿಂಗ್ಲೆಟ್ ಮಿರರ್ ನಿಜವಾಗ್ಲೂ ಪ್ರಾಕ್ಟಿಕಲ್ ಇದೆಯಾ? ಇದು ಸ್ವಲ್ಪ ವಿಸಿಬಲ್ ಇದೆ, ಬಟ್ ಅಷ್ಟೊಂದು ಪ್ರಾಕ್ಟಿಕಲ್ ಇಲ್ಲ. ಏನಿದ್ರು ಲುಕ್ಸ್ಗಷ್ಟೇ ಇದು. ನೀವು ಹಿಂದೆ ಬರ್ತಿರೋನ ನೋಡ್ಬೇಕಾದ್ರೆ ನೀವೇ ಸರ್ಕಸ್ ಮಾಡಬೇಕು ಈ ಥರ ಮೇಲೆ ಕೆಳಗಡೆ ನೋಡ್ಕೊಂಡು. ಅದಕ್ಕೆ ಕ್ಲೋಸ್ ಮಾಡೋದೇ ಒಳ್ಳೇದು ಇದನ್ನು ನೋಡಿ. ಅದು ಬೂಮ್ ಅಂತ ಬೇಸ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಆ್ಯಕ್ಚುಲಿ. ನೀವು ಇನ್ ಪರ್ಸನ್ ಫೀಲ್ ಮಾಡಿದ್ರೆ ಗೊತ್ತಾಗೋದು. ಸ್ಮೂತಾಗಿದೆ ಆ್ಯಕ್ಚುಲಿ ಇಂಜಿನು, ಎಫಿಷಿಯೆಂಟಾಗಿ ಮಾಡಿದ್ದಾರೆ ಬಜಾಜ್ ಅವರು. ಎಷ್ಟೊಂದು ಗಾಡಿಗಳು ಬಜಾಜ್ ಅಂಡರಲ್ವ ಇರೋದು. KTM ಆಗಿರಲಿ, ಟ್ರಯಂಫ್ ಆಗಿರಲಿ ಎಲ್ಲ ಬಜಾಜ್ ಅಂಡರಲ್ಲೇ ಬರೋದು. ಆ್ಯಂಡ್ ಅಪ್ರಿಲಿಯಾ ಕೂಡ RS 457 ಬಜಾಜ್ ಅವರ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರೋದು ಐ ಗೆಸ್, ಎಲ್ಲ ಕೇಳಿದ್ದೆ ನಾನು. ಸೊ ಇವನು ತೊಗೊಂಡಿದ್ದು 3 ವರ್ಷದ ಹಿಂದೆ, ಆವಾಗ 1,70,000 ಆಗಿತ್ತು. ಬಟ್ ಇವಾಗ ಹೊಸ GST ನಾಮ್ಸಲ್ಲಿ 350cc ಕಡಿಮೆ ಮಾಡಿದಾರಲ್ಲ ಪ್ರೈಸು. ಸೊ ಇವಾಗ ಇನ್ನೂ ಕಡಿಮೆ ಆಗಿರುತ್ತೆ ಪ್ರೈಸು. ಇವಾಗ ರೀಸೆಂಟ್ ಪ್ರೈಸ್ ಎಷ್ಟೈತೆ? ಆಲ್ಮೋಸ್ಟ್ 160 150 ಬಂದ್ಬಿಟ್ಟೈತೆ. ಅದು 150ಗೆ ಬಂದೈತಾ? ಸೊ 20,000 ಡೌನ್ ಆಗಿದೆ. ಹಾಂ 150 ಎಲ್ಲ ಅಂದರೆ ಆರಾಮಾಗಿ ಇಂಥ ಗಾಡಿ ತಗೊಳ್ಳೋದ್ರಲ್ಲಿ ಯಾವುದೇ ರಾಂಗ್ ಡಿಸಿಷನ್ ಆಗಿರಲ್ಲ ನಿಮ್ಮದು. ನೀವೇನಾದರೂ ಈ ಗಾಡಿ ತಗೊಂಡ್ಮೇಲೆ ಸ್ವಲ್ಪ ಏಸ್ಥೆಟಿಕ್ ಮಾಡಿಸ್ತೀನಿ ಅಂದರೆ ಫಸ್ಟ್ ಇಂಡಿಕೇಟರ್ನ ಚೇಂಜ್ ಮಾಡಿಸಿ, LED ಮಾಡ್ಕೊಳ್ಳಿ. ಇದು ಸ್ವಲ್ಪ ಬಿಗ್, ಈ ಗಾಡಿ ಇದಕ್ಕೆ ಜಾಸ್ತಿ ದುಡ್ಡಾಯಿತು ಇಂಡಿಕೇಟರು. ನನಗೆ ಪರ್ಸ್ನಲಿ ಆ ಥರ ಅನಿಸುತ್ತೆ. ಆನೆ ಕಿವಿ ಥರ ಕಾಣಿಸುತ್ತೆ ನನಗೆ ಮುಂದ್ಗಡೆಯಿಂದ ನೋಡಿದ್ರೆ. ನೋಡಿ ರಿಯಲ್ ಟೈಮ್ ಮೈಲೇಜು 55 53 ಥ್ರಾಟಲ್ ಬಿಟ್ಟರೆ ನಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ 99.9 ತನಕ ಹೋಗ್ತೈತೆ ಗುರು. 99.9 ಅಯ್ಯಯ್ಯಪ್ಪ. ಸೊ ಇಷ್ಟೇ ಗೈಸ್ ಈ ವಿಡಿಯೋಗೆ. ನಿಮ್ಗೇನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ. ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಗಾಡಿ ಬಗ್ಗೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಸೆನ್ಸಿಬಲ್ ಕಮೆಂಟ್ಸ್ ಇದ್ದರೆ ಮಾತ್ರ.